ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಬೀಡ್ಸ್ನ ಯೂಸ್ ಮಾಡಿ ಪ್ಲೇನ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ ಮತ್ತು ತುಂಬ ಯಾರಿಗೆಲ್ಲ ಕುಚ್ಚು ಹಾಕಲಿಕ್ಕೆ ಬರಲ್ಲ ಅಂದ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ಆಗಿದೆ, ಎಲ್ಲರೂ ಕೂಡ ಹಾಕ್ಬೋದು. ಇದನ್ನು ನಿಮ್ಮ ಸ್ಯಾರಿಗಳಿಗೆ ನೀವೇ ಹಾಕಿ ಅಂದಗೊಳಿಸಿ ನಿಮ್ಮ ಸ್ಯಾರಿಯನ್ನು, ಓಕೆನಾ. ಮೊದಲಿಗೆ ನಾನು 2 ಚೈನ್ ತೊಗೊಂಡಿದ್ದೀನಿ. 2 ಚೈನ್ ತೊಗೊಂಡ ತಕ್ಷಣವೇ ಅದಕ್ಕೆ 2 ಬೀಡ್ಸ್ ಹಾಕಿದ್ದೀನಿ, ಚಿಕ್ಕ ಚಿಕ್ಕವು. ನಂತರ ನಾನು ಮತ್ತೆ ದೊಡ್ಡ ಬೀಡ್ಸ್ನ ಹಾಕ್ತಾಯಿದ್ದೀನಿ, ಅದು ಮಧ್ಯದಲ್ಲಿ ಬರುತ್ತೆ ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಅಲ್ಲಿ ದೊಡ್ಡ ಬೀಡ್ಸ್ನ ಹಾಕ್ಬಿಟ್ಟು ನಂತರ ಆ ಸ್ಯಾರಿನ ಉಲ್ಟಾ ತಿರುಗಿಸ್ಕೋಬೇಕು ನೋಡಿ. ಈ ಥರ ಉಲ್ಟಾ ತಿರುಗಿಸ್ಕೊಂಡು ನಾನು ಫಸ್ಟ್ ಹಾಕಿದ್ನಲ್ವ ಚೈನು, ಆ ಚೈನಿಗೆ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ. ಅಲ್ಲಿಗೆ ಬಂದು ಬೀಡ್ಸ್ ಹತ್ರ ನಾನು ಮತ್ತೆ ಒಂದು ನಾಟನ್ನು ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಬಿಟ್ಟು ಈಗ ನಾನು ಚೈನ್ನ ಹಾಕ್ತಾ ಹೋಗ್ತೀನಿ. ಕುಚ್ಚು ಕಟ್ಲಿಕ್ಕಂತ ಹೇಳಿ ಒಂದು 5 ಚೈನ್ನ ಹಾಕ್ತೀನಿ. ಚೈನ್ ಹಾಕಿದ ನಂತರ ಮತ್ತೆ 2 ಬೀಡ್ಸ್ನ ಹಾಕಬೇಕಾಗುತ್ತೆ, ಚಿಕ್ಕ ಚಿಕ್ಕದಾಗಿರೋದು. ಈ ಸೈಡ್ 2 ಬೀಡ್ಸ್ ಹಾಕಿದ್ನಲ್ವ, ಹಾಗೆ ಆ ಸೈಡು ಕೂಡ 2 ಬೀಡ್ಸ್ನ ಹಾಕಬೇಕಾಗುತ್ತೆ ನೋಡಿ. ಹಾಕ್ತಾ ಇದ್ದೀನಿ. ನಂತರ ಸೀರೆಗೆ ಅಲ್ಲಿ ನಾಟ್ ಹಾಕಬೇಕಾಗುತ್ತೆ. ಒಂದೇ ಒಂದು ಸಿಂಗಲ್ ಚೈನ್ ಹಾಕಿ ನಾಟ್ ಹಾಕಬೇಕಾಗುತ್ತೆ. ಅಲ್ಲಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ನಾಟ್ ಹಾಕಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಈ ಥರ. ಅಲ್ಲಿಗೆ ಒಂದು ಫ್ಲವರ್ ಮುಗೀತು. ನೆಕ್ಸ್ಟ್ ಅದ್ರ ಕೆಳಗಡೆ ಬಂದುಬಿಟ್ಟು ಕುಚ್ಚು ಕಟ್ಟಬೇಕಾಗುತ್ತೆ. ಮತ್ತೆ ಫಸ್ಟಿಂದ ತೋರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಈ ಥರ ಥ್ರೆಡ್ಗೆ ನಾನು ಒಂದು ನಾಟ್ ಹಾಕ್ಕೊಂಡು ಸೀರೆ ಜೊತೆಗೆ ನೋಡಿ ಚೈನ್ನ ತೆಗಿತಾ ಇದ್ದೀನಿ. ಒಂದು ಚೈನ್ ತೆಗೆದೆ, 2 ಚೈನ್ ಹಾಕಿದ ನಂತರ ಆ ಚೈನ್ಗೆ ನಾನು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಆಗಲೇ ಹಾಕಿದ್ನಲ್ವ, ಹಾಗೇ ಮತ್ತೆ 2 ಬೀಡ್ಸ್ನ ಹಾಕ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೈನಿಗೆ. ಈ ಥರ ಹಾಕ್ಬಿಟ್ಟು ಮತ್ತೆ ಒಂದು ದೊಡ್ಡ ಬೀಡ್ಸ್ನ ತಗೋಬೇಕು. ಫ್ಲವರ್ ಥರ ಇದೆ ಅಲ್ವಾ, ಆ ಬೀಡ್ಸ್ನ ತೊಗೊಂಡ್ಬಿಟ್ಟು ಅದು ಮಧ್ಯದಲ್ಲಿ ಬರುತ್ತೆ. ನಾವು ಕುಚ್ಚು ಕಟ್ಟಬೇಕಾದ್ರೆ ಅದು ಮಧ್ಯದಲ್ಲಿ ಕುಚ್ಚು ಮೇಲೆ ಬರುತ್ತೆ ಅದು. ಈ ಥರ ಬೀಡ್ಸ್ನ ನಾನು ಹಾಕ್ತಾ ಇದ್ದೀನಿ. ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಹಾಕೋದು ಅಂತ. ಯಾರಿಗೆಲ್ಲ ಬರಲ್ಲ ಅವರು ಕೂಡ ಹಾಕ್ಬೋದು. ಇದನ್ನು ಟ್ರೈ ಮಾಡಿ ಒಂದ್ಸಲ, ಓಕೆನಾ. ನೋಡಿ ಹೇಗೆ ಕಾಣಿಸ್ತಿದೆ ಲಾಸ್ಟ್ ಎಂಡಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಕುಚ್ಚು ಕಟ್ಟೋಕ್ಕೆ ಥ್ರೆಡ್ಡನ್ನು 150 ಎಷ್ಟು ತೊಗೋಬೇಕು. 50 ಎಳೆ ದಾರಾನ ತಗೊಳ್ಳಿ, ಆವಾಗ ದಪ್ಪ ದಪ್ಪ ಚೆನ್ನಾಗಿ ಕಾಣಿಸುತ್ತೆ. ತೀರಾ ತೆಳ್ಳಗೆ ಈ ಥರ ದೂರ ದೂರ ಹಾಕಿದಾಗ ತೆಳ್ಳಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದರಿಂದ ಸ್ವಲ್ಪ ದಪ್ಪ ದಾರ ತೊಗೊಂಡು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನಿಮಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಹೇಗಿದೆ ಅಂತ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಇದುವರೆಗೂ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ನೋಡ್ತಾ ಇದ್ದೀರಾ.